ಅದು ಹೆಂಗ್ ಉಗಿಸ್ಕೊತು ಅನ್ನೋದೇ ಗೊತ್ತಿಲ್ಲ. ಹುಕ್ಕು ಕರೆಕ್ಟಾಗಿತ್ತು, ಆದರೂ ನಮ್ಮ ಟ್ರೈಲರು ಹಿಂಗೆ ಉಗಿಸ್ಕೊಂಡು ಕೆಳಗೆ ಬಿದ್ದೋಗೈತೆ. ನಮ್ಮ ಅಪ್ಪ ಇಷ್ಟೊತ್ತವರೆಗೂ ಹೆಲ್ಪ್ ಮಾಡ್ತೀನಿ ಅಂತ ಇದ್ಬಿಟ್ಟು 4 ಚೀಲ ಹಾಕ್ಬಿಟ್ಟು ಪಾರ್ಟಿ ಪತ್ತೇನೆ ಇಲ್ಲ, ಮನೆ ಹತ್ರ ಹೋಗೈತೆ. ಇವಾಗ ಹಿಂಗೆ ಲಾಕ್ ಆಗುತ್ತೆ. ಇದು 2 ರಾಡ್ ಇರಬೇಕು, 1 ರಾಡ್ ಇದೆ, ಇನ್ನೊಂದು ರಾಡ್ ಇಲ್ಲ. ಇಲ್ಲಿ ವೆಲ್ಕಮ್ ಬ್ಯಾಕ್ ಟು ರೈತ ಗುರುಜಿ ಯೂಟ್ಯೂಬ್ ಚಾನಲ್. ಏನ್ ಗುರುಜಿ ಇವತ್ತು ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ಬನ್ನಿ, ಜೋಳ ತುಂಬ್ಕೊ ಬರಕ್ಕೆ ಹೋಗ್ತಾ ಇದೀವಿ. ಟ್ರ್ಯಾಕ್ಟರ್ಗೆ ಟ್ರೈಲರ್ ಹಾಕ ಬರಬೇಕು. ಇವಾಗ ಡೀಸೆಲ್ ಹಾಕೊಂಡು ಟ್ರೈಲರ್ ಹಾಕೊಂಡು ಹೊಲದ ಹತ್ರ ಹೋಗೋಣ ಬನ್ನಿ. ಅಂತೂ ಇವಾಗ ನಮ್ಮ ಆನೆಗೆ ಮೇವ್ ಹಾಕೊಂಡಾಗಿದೆ. ಬನ್ನಿ ಇವಾಗ ಟ್ರ್ಯಾಕ್ಟರ್ ತಗೊಂಡೋಗಿ ಟ್ರೈಲರ್ ಹಾಕೊಂಡು ಹೊಲದ ಹತ್ರ ಹೋಗೋಣ. ನಮ್ಮ ಆನೆ ಇದು ನೆರಳಲ್ಲಿದೆ. ಇವಾಗ ಕ್ಯಾನನ್ನ ನೀಟಾಗಿ ಇಲ್ಲಿ ಇಟ್ಬಿಡೋಣ. ಇದ್ರೊಳಗೆ ಸ್ವಲ್ಪ ಐತೆ, ದೀಪಕ್ಕೆ ಆಯ್ತದೆ ಇಟ್ಕ. ಸ್ವಲ್ಪ ಉಳಿದಿದ್ದು ಡೀಸೆಲ್, ಸ್ವಲ್ಪ ಡಸ್ಟ್ ಇತ್ತು, ಅದಕ್ಕೆ ನಮ್ಮ ಮನೆ ಮುದುಕಿ ಕೈಲಿ ಕೊಟ್ಟಿದ್ದೀವಿ. ಇವಾಗ ಟ್ರೈಲರ್ ಹಾಕೊಂಡು ಹೊಲದ ಹತ್ರ ಹೋಗ್ತಾ ಇದೀವಿ. ಟ್ರೈಲರ್ ತಗೊಂಡು ಬರೋಣ ಬನ್ನಿ, ಇವಾಗ ಹೋಗೋಣ. ಇದು 2 ರಾಡ್ ಇರಬೇಕು, 1 ರಾಡ್ ಇದೆ, ಇನ್ನೊಂದು ರಾಡ್ ಇಲ್ಲ. ಇಲ್ಲಿ ಎಲ್ಲೋ ಬಿದ್ದೋಗಿತ್ತು, 1/4 ಗಂಟೆಯಿಂದ ಹುಡುಕಿದ್ದೀನಿ, ಸಿಗ್ತಾ ಇಲ್ಲ. ಬನ್ನಿ ಇವಾಗ ಅದು ಒಂದನ್ನೇ ಹಾಕೊಂಡು ಇವಾಗ ಅದಕ್ಕೆ ಟ್ರೈಲರ್ ಹಾಕಿಸ್ಕೊಳ್ಳೋದು. ಅದಕ್ಕೆ ಇವಾಗ ಟ್ರೈಲರ್ ಹಾಕೊಂಡು ಹೊಲದ ಹತ್ರ ಹೋಗೋಣ. ಅಲ್ಲಿ ಕಾಯ್ತಾ ಇದ್ದಾರೆ, ಹೋಗೋಣ ಇವಾಗ. ಕೋಟಿ ಕೊಟ್ಟು ಕಾರ್ ತಗಂದ್ರು ಈ ತರ ಫೀಲು ಯಾವ ಗಾಡಿಲೂ ಬರಕ್ ಸಾಧ್ಯನೇ ಇಲ್ಲ. ಇವಾಗ ಹಿಂಗೆ ಲಾಕ್ ಆಗುತ್ತೆ. ಎಸ್ ಅಂತೂ ಫೈನಲ್ ಆಗಿ ಹೊಲದ ಹತ್ರ ಬಂದಾಯ್ತು. ಅಲ್ಲಿ ಜೋಳನ ಮುರಿದಾಗಿದೆ, ತುಂಬ್ತಾ ಇದ್ದಾರೆ ಚೀಲಕ್ಕೆ. ಬನ್ನಿ ಇವಾಗ ಅದ್ರ ಒಳಗಡೆ ನಮ್ಮ ಈ ಆನೆನ ತಗೊಂಡು ಹೋಗೋಣ. ಶಿವ ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ, ಸಿಕ್ಕಾಬಟ್ಟೆ ಸಾಲ ಇತ್ತು ಲೈಫಿನಲ್ಲಿ. ನಮ್ಮ ಆನೆ ಇದ್ರೊಳಗಡೆ ನಿಲ್ಸಿದೀವಿ. ಇವಾಗ ಚೀಲಗಳನ್ನ ನಾನೇ ಹಾಕಬೇಕು, ಗಾಡಿನೂ ನಾನೇ ಮುಂದೆ ಬಿಡಬೇಕು. ತುಂಬ್ಕೊಂಡು ಗಾಡಿ ಮುಂದೆ ಬಿಡ್ತಾ ನಮ್ಮ ಆನೆಗೆ ಲೋಡ್ ಮಾಡ್ತೀನಿ. ನೋಡಿ ನನ್ನ ಕೆಲಸ ಹಿಂಗೆ ತಗೊಂಡು ಬಂದು ನೋಡಿ, ಈ ಕಡೆಯಿಂದ ಬಂದು ಹಾಕೋದು ಇಷ್ಟು. ಇವಾಗ ಹಾಕೊಂಡಿದ್ದೀನಿ, ಮತ್ತೆ ಒಳಗಡೆ ಹೋಗಿ ಇದನ್ನು ಸುರ್ಕೋಬೇಕು. ಒಬ್ಬರು ಕೈ ಸಾಕಾಗೋಯ್ತು. ಈ ಥರ ಸುರಿದು ಮತ್ತೆ ಇವಾಗ ನೋಡಿ ಈ ಥರ ಇಳಿದು ಮತ್ತೆ ನಮ್ಮ ಆನೆನ ಮುಂದೆ ಬಿಡಬೇಕು. ಅಲ್ಲೂ ಸ್ವಲ್ಪ ಚೀಲಗಳಿದೆ, ತುಂಬ್ತಾ ಮುಂದೆ ಹೋಗ್ಬೇಕೀಗ. ಮುಂದೆ ಬಿಡೋದು, ಈ ಥರ ಚೀಲಗಳು ಸಿಕ್ಕಂಗೆ ಅದರೊಳಗಡೆ ಹಾಕೊಳ್ಳೋದು. ನಮ್ದು ಇಲ್ಲೇ ಹೊಲ ಇದೇ ಇರೋದ್ರಿಂದ ಇಲ್ಲಿಲ್ಲೇ ತಗೊಂಡು ಬಂದು ಸುರಿತಾ ಇರೋದು. ಆದ್ರಿಂದ ಸ್ವಲ್ಪ ನೋಡಿ ಅದಕ್ಕೆ ಅಟ್ಟಿ ಹಾಕೊಂಡಿಲ್ಲ. ಒಬ್ಬನೇ ಯಾರು ಹಾಕೋತಾರೆ, ನಮಗೆ ಒಬ್ಬನೇ ಹಾಕೊಳ್ಳೋಕೆ ಕಷ್ಟ ಅಂತೇಳಿ ಸುಮ್ಮನೆ ಟ್ರೈಲರ್ ತೆಗೆಸ್ಕೊಂಡು ಬಂದು ಸ್ವಲ್ಪನ ತಗೊಂಡು ಬಂದು ಈ ಥರ ಇಲ್ಲಿ ಸುರಿತಾ ಇದ್ದೇನೆ. ಇವಾಗ ಬಿಸಿಲು ಬೇರೆ ತುಂಬ ಇದೆ. ಯಪ್ಪ, ಮತ್ತೆ ಒಳಗಡೆ ನುಗ್ಗದಿದೆಯಲ್ಲ ನೋಡಿ ಹೆಂಗಿದೆ ಜೋಳ. ಅಪ್ಪ ಉಬ್ಳು ಮುಳ್ಳು ಪಂಚೆ ಎಲ್ಲ ಮುಟ್ಕೊಂಡಿದ್ದಾವೆ. ಪಂಚೆ ತುಂಬ ಎಲ್ಲ ಉಬ್ಳು ಮುಳ್ಳು ಅಂಟ್ಕೊಂಡವೆ, ಓಡಾಡಿ. ಅಂತೂ ಇವಾಗ ತಗೊಂಡು ಬಂದು ಸ್ವಲ್ಪ ಸುರಿದಾಯ್ತು. ಬನ್ನಿ ಇವಾಗ ಮತ್ತೆ ಹೋಗೋಣ. ನಮ್ಮ ಅಪ್ಪನೂ ಸಹ ಇವಾಗ ನನ್ನ ಜೊತೆಗಿದ್ದಾರೆ, ಒಬ್ಬನ ಕೈಲಿ ಆಗಲ್ಲ ಅಂತ ಹೇಳಿ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ. ಈ ಥರ ತುಂಬ್ತಾ ಇದ್ದಾರೆ. ಸುಸ್ತು ಹೊಡೆದು ಹೋಗಿದ್ದೀನಂತ ಅದರೊಳಗೆ ತುಂಬ್ಕೋಬೇಕು, ಮತ್ತು ತಗೊಂಡು ಇಲ್ಲಿಗೆ ಹಾಕಬೇಕು. ಬಿಸಿಲಿಗೆ ಬೆವರು, ಕಳ್ಳ ಬೆವರು ಇಳಿತಾ ಇದೆ. ಸಾಕಾಗೋಯ್ತು ಬಿಸಿಲು, ಉರಿ ದಗೆ. ಅದು ಹೆಂಗೆ ಉಗಿಸ್ಕೊತು ಅನ್ನೋದೇ ಗೊತ್ತಿಲ್ಲ. ಹುಕ್ಕು ಕರೆಕ್ಟಾಗಿತ್ತು, ಆದರೂ ನಮ್ಮ ಟ್ರೈಲರು ಹಿಂಗೆ ಉಗಿಸ್ಕೊಂಡು ಕೆಳಗೆ ಬಿದ್ದೋಗೈತೆ. ಬನ್ನಿ ಇವಾಗ ಸೇರ್ತಾನ. ನಮ್ಮ ಅಪ್ಪ ಇಷ್ಟೊತ್ತವರೆಗೂ ಹೆಲ್ಪ್ ಮಾಡ್ತೀನಿ ಅಂತ ಇದ್ಬಿಟ್ಟು 4 ಚೀಲ ಹಾಕ್ಬಿಟ್ಟು ಪಾರ್ಟಿ ಪತ್ತೇನೆ ಇಲ್ಲ, ಮನೆ ಹತ್ರ ಹೋಗೈತೆ. ನಾನು ಒಬ್ಬನೇ ಇದನ್ನು ತುಂಬ್ಕೊಂಡು ಇವಾಗ ಇಲ್ಲಿಗೆ ಬಂದಿದ್ದೀನಿ. ಇವಾಗ ಸುರಿಯೋಣ ಬಂದಿದ್ದೀನಿ. ನನಗೆಂತೂ ಸಾಕಾಗೋಯ್ತು. ಬಿಸಿಲು ರವ ಅಂತ ಐತೆ. ಇವಾಗ ಮಧ್ಯಾಹ್ನದ ಸಾಂಪ್ರದಾಯಿಕ ಊಟ ಬಂದಿದೆ. ನನಗೆಂತೂ ಸುಸ್ತಾಗಿ ಆಗ್ತಾನೆ ಇಲ್ಲ. ಊಟ ಎಷ್ಟೊತ್ತಿಗೆ ಮಾಡ್ತೀನಿ ಅನ್ನಿಸ್ತಿದೆ. ಸ್ವಲ್ಪ ತುಂಬ್ಕೊಂಡಿದ್ದೀನಿ. ಇವಾಗ ಅದನ್ನು ಕಿತ್ತಾಕಿ ಫಸ್ಟ್ ಹೋಗಿ ಊಟ ಮಾಡೋಣ, ಆಮೇಲೆ ಬಾಕಿ ಚೀಲಗಳು ತುಂಬೋಣ. ಹೆಂಗೆ ಆಗ್ತಿದೆ ಅಂದರೆ ಹೊಟ್ಟೆ ತುಂಬ ಹಸಿತಾ ಇದೆ. ಊಟ ಬೇಕಿವಾಗ ಫಸ್ಟ್. ಬನ್ನಿ. ಇದು ಒಂದು 3ನೇ ಲೋಡು.
ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ. ನಮ್ಮದೇ ಗಾಡಿ ಆಗಿರೋದ್ರಿಂದ ಎಷ್ಟು ಬೇಕಷ್ಟನ್ನು ಯಾವಾಗ ಬೇಕು ಆವಾಗ ತಂದು ಹಾಕ್ಬೋದು, ಬಾಡಿಗೆ ಏನು ಕೊಡೋಂಗಿಲ್ಲ. ಆದ್ದರಿಂದ ಇವಾಗ ಸ್ವಲ್ಪ ಸ್ವಲ್ಪನೇ ತೊಗೊಂಡ್ಬಂದು ಸುರಿದಿದ್ದೀನಿ. ಇವಾಗ ಊಟದ ಸಮಯ ಆಗ್ತಾ ಇಲ್ಲ, ಅಲ್ಲೊಂದು ಸ್ವಲ್ಪ ಚೀಲ ಹೊತ್ತಾಗ್ತದೆ, ಸುತ್ತೋಡು ಹೋಗ್ಬಿಟ್ಟೆ. ಅಲ್ಲಿಂದ ಹೆಂಗೋ ಸುಧಾರಿಸ್ತೀನಿ, ಇಲ್ಲಿ ಬಂದಿದ್ದೀನಿ. ಇವಾಗ ಹೋಗೋಣ ಊಟಕ್ಕೆ. ಮಜ್ಜಿಗೆವಾ ಕೊಡು. ಕೂತುದ್ದೆ ಕಾಲು ಹಾಕ್ತಲ್ಲ ನಮ್ಮನ್ನ ಮರ ಮಸ್ತ ಬಂದ್ಬಿಡೋದ ಜಯ. ಮಧ್ಯಾಹ್ನದ ಸಾಂಪ್ರದಾಯಿಕ ಊಟ ಮಾಡಿ 5 ನಿಮಿಷ ಮಲಗಲೇಬೇಕು ಅಂತ ಹೇಳಿ ಮಾವಿನ ಮರದ ಕೆಳಗಡೆ ಬಂದು ಟವಲ್ ಹಾಕ್ಕೊಂಡು ಅರ್ಧ ಬಿಸಿಲಲ್ಲಿ ಅರ್ಧ ನೆರಳಲ್ಲಿ ಮಲಗ್ತಾ ಇದ್ದೀನಿ. ಮಾವಿನ ಮರದಡಿ ಮಲಗಿದ್ರೆ ಇರ್ಬೆಗಳು ನನ್ನನ್ನು ಬುಡ್ದಂಗೆ ಬಂದು ತಲೆಗೆ ಹತ್ತುತ್ತಾವೆ. ಏನು ಅಂತ ನೋಡಿದ್ರೆ ಇರ್ಬೆ ಒಳ್ಳೆ ನಿದ್ದೆ ಬರ್ತಾ ಇದ್ದೋ, ಆದರೆ ಬಡ್ಡಿಮನ ಇರ್ಬೆ ಇವತ್ತು ನಿದ್ದೆನೇ ಹಾಳು ಮಾಡಿಬಿಟ್ಟು. ಪಾಪ ಅವರು ಕರೀತಾ ಇದ್ರು. ಇರ್ಬೆ ಕರೆಕ್ಟ್ ಟೈಮಿಗೆ ಈ ಥರ ಹಿಂದೆಯಿಂದ ಬಂದು ತಲೆಗೆಲ್ಲ ಹತ್ಕೊಂಡವೆ, ಇಲ್ಲೆಲ್ಲ ಆಗಿದ್ದು, ಅದಕ್ಕೆ ಕೊಡೋಕ್ಕೆ ಎಲ್ಲ ಹೋಗವೆ. ಬನ್ನಿ ಇವಾಗ ಮತ್ತೆ ಕೆಲಸ ಶುರು. ಅವ್ರಿಗೆ ಚೀಲ ಇಲ್ವಂತ ಎಲ್ಲ ತುಂಬಿದ್ದಾರೆ. ಪಟ ಪಟ ಅಂತೇಳಿ ಇವಾಗ ಗಾಡಿಗೆ ಹಾಕೊಂಡು ತಂದು ಇಲ್ಲಿಗೆ ಸುರಿಯೋದು. ಡ್ಯೂಟಿಗೆ ರೆಡಿ. ಇರ್ಬೇ ಇಲ್ಲ, ಹೋಗಿ. ಇನ್ನೊಂದು ಸ್ವಲ್ಪ ಇದ್ದಾವೆ, ಸುರಿದಿದ್ದೀನಿ ತೊಗೊಂಡು ಬಂದು. ಇನ್ನೊಂದು ರೌಂಡ್ ಹಿಂಗೆ ಬಂದರೆ ಅಲ್ಲಿ ಕಾಣ್ತಾ ಇರ್ಬೋದು ಅಡಿಕೆ ಗಿಡ, ಅದರೊಳಗೆ ಸ್ವಲ್ಪ ಇದ್ದಾವೆ. ಅದನ್ನು ತೊಗೊಂಡು ಹಾಕಿ ಅರ್ಕಲ್ಗುಡಿಗೆ ಹೋಗಿ ಗೊಬ್ಬರ ತೊಗೊಂಡು ಬಂದು ಮತ್ತೆ ಹಾಕಿ. ಒಂದು ಮದುವೆ ಇದೆ, ನಾನೇ ಹೋಗ್ಬೇಕು ಇವಾಗ. ನಮ್ಮಲ್ಲಿ ನೈಟು ಆಸೆ ಇರುತ್ತೆ ಇವಾಗ. ನಾಳೆ ಮದುವೆ ಅಂದರೆ ಇವತ್ತು ನೈಟು ಸಹ ಚೌಟ್ರಲ್ಲಿ ಪೂಜೆ ಇರುತ್ತೆ. ಸೊ ಅಲ್ಲಿಗೆ ಬೇರೆ ಹೋಗಬೇಕು. ನನಗಂತೂ ಮೈ ಹಣ್ಣಾಗಿದೆ. ನೋಡೋಣ ಬನ್ನಿ. ಇವಾಗ ಇಷ್ಟನ್ನು ಹಾಕಿ ನಾನು ಹೊರಡ್ತೀನಿ. ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ದರೆ ಮನ್ನಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಉತ್ತಮ ಕಮೆಂಟ್ನ ಹಾಕಿ ಅಂತ ಕೇಳ್ತಾ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಈ ಮೂಲಕ ಕೇಳ್ತಿದ್ದೀನಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್, ಸಿ ಯು. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ.